ಅಣ್ಣಗೇರಿಯಲ್ಲಿ ಸಂಭವಿಸಿದ್ದ ಗೀಸರ್ ಸಿಲಿಂಡರ್ ಸ್ಫೋಟದ ಪ್ರಕರಣದ ಗಾಯಾಳುಗಳನ್ನು ನವಲಗುಂದ ಕ್ಷೇತ್ರದ ಶಾಸಕ ಎನ್ಎಚ್ ಕೋನರೆಡ್ಡಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಗಾಯಾಳುಗಳ ಚಿಕಿತ್ಸೆಯ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದು ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದರು. ನಿನ್ನೆ ಅಣ್ಣಿಗೇರಿ ತಾಲೂಕಿನ ಉದಯನಗರದಲ್ಲಿರುವ ಅಲ್ಲಾಬಕ್ಷ್ ಅವರ ಮನೆಯಲ್ಲಿ ಗೀಸರ್ ಸಿಲಿಂಡರ್ ಸ್ಫೋಟಗೊಂಡು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದರು. ಸ್ಫೋಟದಿಂದ ಮನೆಗೂ ಭಾರಿ ಹಾನಿಯಾಗಿತ್ತು. ಈ ವೇಳೆ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಗಾಯಾಳು ಅಲ್ಲಾಬಕ್ಷ್ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ 50,000 ರೂಪಾಯಿ ಆರ್ಥಿಕ ನೆರವು ನೀಡಿದರು. ಜೊತೆಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಘಟನೆ ನಡೆದ ದಿನದಿಂದಲೇ ವೈದ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಚಿಕಿತ್ಸೆ ಕುರಿತು ಮಾಹಿತಿ ಪಡೆಯುತ್ತಿದ್ದೇನೆ. ವೈಯಕ್ತಿಕವಾಗಿ ಅಗತ್ಯ ಸಹಾಯ ಮಾಡುತ್ತೇನೆ. ಸಂಪೂರ್ಣ ಹಾನಿಗೊಳಗಾದ ಮನೆಯನ್ನು ಸರ್ಕಾರದ ಸೂಕ್ತ ಯೋಜನೆಯಡಿ ಪುನರ್ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ಗೀಸರ್ ಹಾಗೂ ಗ್ಯಾಸ್ ಉಪಕರಣಗಳ ಬಳಕೆಯಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಅಣ್ಣಿಗೇರಿ ನಗರದ ಉದಯನಗರದಲ್ಲಿ ಮೊನ್ನೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಧಾರವಾಡದ ಕುಟುಂಬ 3 ಜನ, 2 ಅಣ್ಣ ತಮ್ಮ, ಅವ್ರ ತಾಯಿ ಇವತ್ತು ಭಾಳ ಅಸ್ವಸ್ಥ ಆಗ್ಯಾರ. ಒಬ್ಬರಿಗೆ 80% ಆಗಿದೆ, ಒಬ್ರಿಗೆ 50% ಆಗಿದೆ, ಒಬ್ಬರಿಗೆ ಒಂದು 30% ಆಗಿದೆ. ಅದಕ್ಕೆ KMCಯಲ್ಲಿ ಎಲ್ಲ ಚಿಕಿತ್ಸೆಯನ್ನು ಕೊಡಲಿಕ್ಕೆ ತಯಾರಿ ಮಾಡೀವಿ. ಅದಕ್ಕೆ ಏನಾದ್ರು ಕೂಡ ಸರ್ಕಾರದಿಂದ ಇವ್ರು ದುಡ್ಡು ತೊಗೊಳ್ದಾರ್ದನ ಅದು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಇಂಥ ಕೇಸ್ನಲ್ಲಿ ಯಾವುದೇ ಗ್ಯಾಸ್ ಸಿಲಿಂಡರ್ ಬಂದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿರೋದು ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾಕೆಂದರೆ ಬಂದ ಮಾಡಿರಂಗಿಲ್ಲ, ಇದು ಮಾಡೋಂಗಿಲ್ಲ. ಅವರಿಬ್ಬರು ತಂದೆ ತಾಯಿ ನಮಾಜ್ ಮಾಡೋಕೆ ಹೋಗ್ಯಾರ ನಶೆನಾಗ 5 ಗಂಟೆಗೆ ಎದ್ದು. ಆ ಟೈಮ್ದಾಗ ಗ್ಯಾಸಿಂದ ಸಿಲಿಂಡರ್ ಇರ್ಬೋದು ಅಂತ ವಿಚಾರ ಮಾಡ್ರ. ಹಿಂಗೆ ಜನರಲ್ಲಿ ತಪ್ಪು ಕಲ್ಪನೆ ಬರ್ತೈತಿ. ಅದಕ್ಕೆ ವಿಶೇಷವಾಗಿ ಇಂಥ ಘಟನೆಗಳು ಆಗಬಾರ್ದು. ಮೊನ್ನೆ ಒಂದು ಕರೆಂಟ್ ಶಾಕ್ ಹೊಡೆದಿತ್ತು ಕುಂದಗೋಳ ತಾಲೂಕಿನ ಸೌಸಿ ಗ್ರಾಮದ ಒಬ್ಬ ಕಾರ್ಮಿಕನಿಗೆ. ಅವತ್ತು ನಾನು ಕಾರ್ಮಿಕ ಇಲಾಖೆಯವ್ರಿಗೂ ಸೂಚನೆ ಕೊಟ್ಟಿದ್ದೀನಿ. ಇವ್ರಿಗೂ ಕೂಡ ಕಾರ್ಮಿಕ ಕಾರ್ಡ್ ಇದೆ. ಅದಕ್ಕೇನು ಸವಲತ್ತು ಬೇಕು ಸರ್ಕಾರದಿಂದ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವೈಯಕ್ತಿಕವಾಗಿಯೂ ಸಹಾಯ ಮಾಡ್ತೀನಿ. ಅವ್ರದ್ದೇನು ಮನೆ ಪೂರ್ತಿ ಸುಟ್ಟು ಹೋಗಿದೆ, ಅದು ಯಾವುದೋ ಒಂದು ಯೋಜನೆಯಲ್ಲಿ ಸೇರಿಸಿ ಅದನ್ನು ಮನೆ ಕಟ್ಟಿಕೊಡ್ಲಿಕ್ಕೆ ಕೂಡ ಸಹಾಯವನ್ನು ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಹಿಡಿದ್ರ ಜೊತೆಗೆ ಅವ್ರಿಗೇನು ಗಾಯ ಆಗೈತಲ್ಲ ಆ ಗಾಯ ಮಾಯಮಠ ನಾವು ಏನು ಹೇಳೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಸಾಹಿಬಾನ ಅಲ್ಲಾಬಕ್ಷ್ ಧಾರವಾಡ ಅವ್ರ ತಾಯಿ, ಅಬ್ಬಾಸ್ ಅಲಿ ಧಾರವಾಡ, ಹಸನ್ ಸಾಬ್ ಧಾರವಾಡ, ಇವರಿಬ್ಬರು ಅಣ್ಣ ತಮ್ಮ. ಇವರಿಗೆ ಗಂಭೀರವಾದಂಥ ಗಾಯಗಳಾಗ್ಯಾವ. ಮೊದಲನೇದಾಗಿ ಅವರು ಸಾಹಿಬಾನು ಸೈರಾಬಾನು ಧಾರವಾಡ, ಅವ್ರಿಗೆ ಒಂದು 50%ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಅಬ್ಬಾಸ್ ಅಲಿಗೆ ಮೋರ್ ದೆನ್ 80% ಆಗಿದೆ, ಇದು 30%. ಹಸನ್ ಸಾಬ್ಗೆ 80% ಮೇಲೆ ಆಗಿದೆ. ಇದಕ್ಕೆ 3 ಮಂದಿಗೂ ಭಾಳ ತೊಂದರೆ ಇದೆ. ಬೇಗನೆ ದೇವ್ರ ಹತ್ರ ಬೇಡ್ಕೋದು ಅಷ್ಟೇ, ನಾವು ಬೇಗ ಆರಾಮಾಗಲಿ ಅಂತೇಳಿ. ಅದಕ್ಕೆ ಹೆಚ್ಚಿನ ಹೇಳೋಕ್ಕಲ್ಲ. ಅದು ನನ್ನ ಕ್ಷೇತ್ರದವ್ರದಾರೆ ಅಣ್ಣಿಗೇರಿ ತಾಲೂಕು. ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಸರ್ಕಾರದ ವತಿಯಿಂದ ನಾನು ಮಾಡ್ತೇನೆ. ಆದರೆ ಈ ನೋವು ಆದದ್ದನ್ನು ಯಾರೂ ತರೋಕ್ಕಾಗಲ್ಲ. ಇಂಥ ಘಟನೆಗಳು ಆಗಬಾರ್ದು. ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕರು ಸಹಕಾರ ಮಾಡಬೇಕು. ಇಂಥ ಘಟನೆ ಆದಾಗ ಅಷ್ಟೇ ನಾವು ನೋಡ್ತೇವೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕಿಮ್ಸಲ್ಲಿ ಮಾತ್ರ ಇದೆಲ್ಲ ಇಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಕಮ್ಮಾರ್ ಅವರು ನಿರ್ದೇಶಕರಿಗೆ ಒಳ್ಳೆ ಕೆಲಸ ಮಾಡ್ಯಾರ. ಟೈಮ್ ಟು ಟೈಮ್ ನೋಡ್ಕೊಂಡಾರ. ನಾನು ಅಲ್ಲಿ ಬೆಂಗಳೂರಿಂದ ಫೋನ್ ಮಾಡಿದಾಗ ಅದಕ್ಕೆ ಸ್ಪಂದನೆ ಮಾಡ್ಯಾರ. ಪೊಲೀಸ್ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಆಗಿಂದಾಗ ಫೋನ್ ಮಾಡಿದ್ದೆ. ಆ ವಾರ್ಡಿನ ಸದಸ್ಯರಾದಂಥ ಬಾಬಾಜನ್ ಮುಲಾನ್ ಅವರು ಕೂಡ ಅದಕ್ಕೆ ಗಂಭೀರವಾಗಿ ಅದಕ್ಕೆ ವಿಚಾರ ಮಾಡಿ ಅವ್ರು ಕರ್ಕೊಂಬರೋದು, ಪೇಷಂಟ್ ಕಳಿಸೋದು, ಜಿಮ್ಸಿಂದ ಇಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ದೊಡ್ಡ ಪ್ರಯೋಗ ಆಗಿದೆ. ಏನೇ ಆಗಲಿ ದೇವ್ರ ದೌಡ ಆರಾಮ ಮಾಡಲಿ ಅಂತ ವಿನಂತಿ ಮಾಡ್ತಾರೆ. ಇನ್ನೊಂದೆಡೆ ಕಿಮ್ಸ್ ನಿರ್ದೇಶಕರಾದ ಡಾಕ್ಟರ್ KF ಕಮ್ಮಾರ್ ಮಾತನಾಡಿ, ಮೂವರು ಗಾಯಾಳುಗಳ ಪೈಕಿ ಒಬ್ಬರ ಸ್ಥಿತಿ ಇನ್ನೂ ಗಂಭೀರವಾಗಿದ್ದು ಎಲ್ಲರಿಗೂ ಅಗತ್ಯ ಚಿಕಿತ್ಸೆ ಮುಂದುವರೆದಿದೆ ಎಂದು ತಿಳಿಸಿದರು. ಸರ್ ಒಬ್ಬರಿಗೆ 80% ಮೇಲೆ ಬರ್ನ್ ಅದ, ಒಬ್ಬರಿಗೆ 50% ಮೇಲೆ ಅದ, ಇನ್ನೊಬ್ಬರಿಗೆ 30% ಇದೆ. ಸೊ 80% ಬರ್ನ್ ಅಬ್ಬಾಸ್ ಸರ್, ಓಕೆ, ಹಸನ್ ಅವರು. ಆಮೇಲೆ 50% ಅಬ್ಬಾಸ್ ಅವರು, 30% ಇರೋರು ಸೈನಾಬಾರ್ ಅವರು. ಅದರಲ್ಲಿ 80% ಮೇಲೆ ಅದರೆಲ್ಲ ಕಂಡೀಷನ್ ಬಹಳ ಅದವ್ರದ್ದು ಕ್ರಿಟಿಕಲ್ ಅಂತ ನಾವ್ ಹೇಳ್ತೀವಿ. 50% ಇದ್ದರದು ವಿತ್ ಅವರ್ ಟ್ರೀಟ್ಮೆಂಟ್, ವಿತ್ ಅವರ್ ಸ್ವಲ್ಪ ನಾವು ಬಹಳಷ್ಟು ಕಾಳಜಿ ತಗೊಂತಾ ಇದ್ದೀವಿ.
30% ಇದ್ದರದ್ದು ಏನು ಪ್ರಾಬ್ಲಮ್ ಇಲ್ಲ. ಸೊ ಇನ್ಫೆಕ್ಷನ್ಸ್ಗಳು ನಮಗೆ ಬಹಳ ಪ್ರಾಬ್ಲಮ್ ಆಗ್ತಾವೆ ಇಂಥ ಇದ್ರಲ್ಲಿ. ಯಾಕಂದ್ರೆ ಆ ಸ್ಕಿನ್ ಅಂತಂದ್ರೆ ಒಂದು ನಮ್ಮದು ಬಟ್ಟೆ ಇದ್ದಂಗೆ, ದೇವರು ಕೊಟ್ಟಿದ ಒಂದು ಬಟ್ಟೆ. ಅದು ಹೋದಾಗ ಏನಾಗ್ಬಿಡ್ತದೆ ಅಂದ್ರೆ ಈ ಇನ್ಫೆಕ್ಷನ್ಗಳು ಚಾನ್ಸಸ್ ಭಾಳ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ನಾವು ಪ್ರಿಕಾಷನ್ಸ್ ತಗೊಂಡಿದೀವಿ. ಮತ್ತೆ ಮೊನ್ನೆ ನಮ್ಮ ನಲ್ಗೊಂದ MLA ಸಾಹೇಬರು, ಕೊಂಡಡಿ ಸಾಹೇಬರು ನಮಗೆ ಇದ್ರ ಬಗ್ಗೆ ಸತತವಾಗಿ ನಮ್ಮ ಸಂಪರ್ಕದಲ್ಲಿ ಅವರು ಇದ್ದಾರೆ. ಆಮೇಲೆ ಇದಕ್ಕೆ ತಗೊಳ್ಳುವಂತಹ ವೆಚ್ಚಗಳನ್ನ, ಕೆಲವೊಂದು ಕಾಸ್ಟ್ಲಿ ಡ್ರಗ್ಸ್ ಹಾಕ್ಬೇಕಾಗ್ತದೆ, ಅದನ್ನೆಲ್ಲಾನು ನಾವು ಸರ್ಕಾರದಿಂದ ನಮ್ಮ KMC RI ವತಿಯಿಂದ ಅವರಿಗೆ ನಾವು ಪೂರೈಸ್ತೇವೆ. ಇನ್ನು ಘಟನೆಯಲ್ಲಿ ಗಾಯಗೊಂಡವರಿಗೆ ಕಿಮ್ಸ್ನ ಸುಟ್ಟ ಗಾಯಗಳ ವಿಭಾಗದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.